ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಕರ ರಾಶಿಯವರ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಬುಧನ ಆರಾಧನೆ ಆಗಿರುತ್ತೆ. ಬುಧನ ವಿಶೇಷವಾದ ನಿಗೂಢವಾದ ರಹಸ್ಯಮಯವಾದ ಪ್ರಭಾವ ಮಕರ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಹಾಗೂ ಯಾವ ರೀತಿಯ ಪರಿಹಾರ ಮಾಡಿಕೊಂಡ್ರೆ ಆರಾಧನೆ ಮಾಡಿದ್ರೆ ಆ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತೇನೆ. ಫಸ್ಟ್ ಬುಧ ನಿಮಗೆ ಯಾರು ಗೊತ್ತಾ? ಮಕರ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಬುಧ, ಭಾಗ್ಯಾಧಿಪತಿ ಬುಧ. ಸೊ ನೀವು ಮಕರ ರಾಶಿಯವರಾಗಿದ್ದು ನಿಮಗೆ ತುಂಬ ದೃಷ್ಟಿ ಆಗ್ತಾ ಇದೆ. ನೀವು ಮಕರ ರಾಶಿಯವರಾಗಿದ್ದು ಸಿಕ್ಕಾಪಟ್ಟೆ ಶತ್ರುಗಳ ಬಾಧೆ, ಎಲ್ಲೋದ್ರೂ ತೊಂದರೆ ಕೊಡೋರೆ ಗುರುಳೆ. ದುಶ್ಮನ್ ಕಹಾ ಅಂದರೆ ಊರು ತುಂಬ ಹೇ ಅನ್ನೋ ಥರ ಆಗ್ಬಿಟ್ಟಿದೆ ಗುರುಳೆ ಅಂತ ಮಕರ ರಾಶಿಯವರಾಗಿದ್ದರೆ. ನೀವು ಮಕರ ರಾಶಿಯವರಾಗಿದ್ದರೂ ಸಿಕ್ಕಾಪಟ್ಟೆ ಸಾಲ ಬಾಧೆಯಲ್ಲಿ ನೀವು ಸಿಗಾಕೊಂಡ್ಬಿಟ್ಟಿದ್ರೆ, ಸಾಲಬಾಧೆ ವಿಚಾರ ಬಂದಾಗ ಹಲವಾರು ವಿಚಾರಗಳು ಬರ್ತದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಮಕರ ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ನಿಮಗೆ ಏನಾದ್ರು ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇದ್ದರೆ, ನೀವು ಮಕರ ರಾಶಿಯವರಾಗಿದ್ದು ಆರೋಗ್ಯ ಬಾಧೆಗಳು ಜಾಸ್ತಿ ಇದ್ದರೆ, ನೀವು ಮಕರ ರಾಶಿಯವರಾಗಿದ್ದು ನಿಮಗೆ ನಿಮ್ಮ ತಂದೆಯವರಿಗೆ ಜಗಳ ಮನಸ್ತಾಪಗಳಾಗ್ತಾ ಇದ್ದರೆ, ಸೊ ಈ ಥರ ಯಾವುದೇ ನನಗೆ ಹೇಳಿದಂಥ 5-6 ಪಾಯಿಂಟ್ಗಳಲ್ಲಿ ನೀವು ಮಕರ ರಾಶಿಯವರಾಗಿದ್ದು ನಿಮಗೆ ಏನಾದ್ರು ಎದುರಿಸ್ತಾ ಇದ್ದೀರಾ ಅಂತ ಆದರೆ ಈ ವಿಡಿಯೋ ನಿಮ್ಗೆ ತುಂಬ ಇಂಪಾರ್ಟೆಂಟು. ಫಾರ್ ಸಪೋಸ್ ಈಗ ಎದುರಿಸ್ತಾ ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎದುರಿಸಬಾರದು ಅಂತಾದರೂ ಕೂಡ ನಾನು ಈಗ ಹೇಳ್ತಿರೋಂಥ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ತಿಂಗಳಂತೂ ನಾನು ಮಾಸ ಭವಿಷ್ಯದಲ್ಲಿ ಹೇಳ್ತೇನೆ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೇನೆ. ಬಟ್ ಸೆಪ್ಟೆಂಬರ್ ತಿಂಗಳ ಎಂಡಲ್ಲಿ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅವನು ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲಿರ್ತಾನೆ, ಅದೃಷ್ಟವನ್ನು ಕೊಡ್ತಾನೆ. ಅದೊಂದು ಪ್ಲಸ್ ಪಾಯಿಂಟ್. ಆದರೆ ಷಷ್ಠ್ಯಾಧಿಪತಿಯಾಗಿ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಗೆ ಕೂಡ ಹೋಗ್ತಾನೆ ಅನ್ನುವಂಥ ಇನ್ನೊಂದು ರೀತಿಯಲ್ಲಿ ದೃಷ್ಟಿಕೋನದಲ್ಲೂ ನಾವು ನೋಡಬೇಕಾಗತ್ತೆ. ಸೊ ಅದು ನಿಮಗೆ ಮಾಸ ಭವಿಷ್ಯದಲ್ಲಿ ಹೇಳ್ತಾನೆ. ಬಟ್ ಬುಧನ ರಹಸ್ಯಮಯವಾದ ಪ್ರಭಾವವನ್ನು ತಿಳ್ಕೊಳ್ಬೇಕು ನೀವು ಮಕರ ರಾಶಿಯವರು. ಹಾಗೂ ಬುಧನ ಆರಾಧನೆ ತಕ್ಷಣ ಶುರು ಮಾಡ್ಕೊಂಡ್ಬಿಡ್ಬೇಕು ನೀವು, ಗೊತ್ತಲ್ವಾ? ಸಾಲಗಳ ವಿಚಾರ. ಈಗ ನೀವು ಮಕರ ರಾಶಿಯವರು, ನಿಮಗೆ ಅರ್ಜೆಂಟಾಗಿ ಲೋನ್ ಬೇಕು. ಮನೆ ಕಟ್ಲಿಕ್ಕೆ ಲೋನ್ ಬೇಕು, ಸೈಟ್ ತಗೊಳಕ್ಕೆ ಲೋನ್ ಬೇಕು, ಕಾರ್ ತಗೊಳಕ್ಕೆ ಲೋನ್ ಬೇಕು, ಬಿಸ್ನೆಸ್ ಮಾಡೋಕ್ಕೆ ಲೋನ್ ಬೇಕು, ಮತ್ತೊಂದು ಯಾವುದೋ ಒಂದಕ್ಕೆ ಲೋನ್ ಬೇಕು. ಈ ಹಲವಾರು ಯಾವುದೇ ಕಾರಣ ಇರ್ಬೋದು, ನೀವು ಮಕರ ರಾಶಿಯವರಿಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಏನೇ ಪ್ರಾಬ್ಲಮ್ ಇರ್ಬೋದು, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಲೋನ್ ಬೇಕು ಅಂತಂದರೆ ಬುಧನ ಆರಾಧನೆ ಮಾಡಬೇಕು. ಅಥವಾ ನೀವು ಮಕರ ರಾಶಿಯವರು ಸಾಲ ಕೊಟ್ಬಿಟ್ಟಿದ್ದೀರಾ, ಬಡ್ಡಿ ಆಸೆ ಮೇಲೆ ಕೊಟ್ಟರೋ, ಹೆಲ್ಪ್ ಮಾಡೋಣ, ಸಹಾಯ ಮಾಡೋಣ, ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟರೋ, ಯಾವುದೋ ಉದ್ದೇಶದಿಂದ ಒಟ್ಟು ಕೊಟ್ಟಿದ್ದೀರಾ. ಬಟ್ ಈಗ ಮರಳಿ ಅವರು ವಾಪಸ್ ಕೊಡ್ತಾ ಇಲ್ಲ. ಹೆಂಗಾರ ಮಾಡಿ ಆ ದುಡ್ಡು ವಾಪಸ್ ಬಂದರೆ ಸಾಕು, ನಿಮಗೆ ಅಷ್ಟು ಟೆನ್ಷನ್ ಆಗಿಬಿಟ್ಟಿದೆ ನಿಮಗೆ ಅಂತಂದರೆ ಬುಧನ ಆರಾಧನೆ ಮಾಡಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ನೀವು ತಗೊಂಡೂ ಇಲ್ಲ, ನೀವು ಕೊಟ್ಟೂ ಇಲ್ಲ, ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಬಂದರು, ನೀವು ಇನ್ನೊಬ್ಬರ ಯಾರ ಹತ್ರ ಕೊಡಿಸಿದ್ರಿ, ಕೊಟ್ಟೋರವರು, ತೊಗೊಂಡವ್ರು ಇವರು, ಕೊಡಿಸ್ದವ್ರು ನೀವು ಸಿಗಾಕೊಂಡಿದ್ರೆ. ಯಾಕೆಂದ್ರೆ ಅವರು ಎಸ್ಕೇಪ್ ಆಗಿಬಿಡ್ತಾರೆ, ನಿಮ್ಮನ್ನು ಹಿಡ್ಕೊಂಡಿದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕೊಡು ಇವಾಗ ಅಂತ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ಅನ್ಕೊಳ್ಳಿ. ಆ ಸಮಸ್ಯೆಯಿಂದ ನೀವು ಹೊರಬರಬೇಕು ಅಂದ್ರೂ ಬುಧನ ಆರಾಧನೆಯೇ ಮಾಡಬೇಕು. ಸಾಲ ಬೇಕು, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಬರಬೇಕು, ಅಥವಾ ಸಾಲ ಕೊಡಿಸಿದ್ದು ಸರಿ ಹೋಗಬೇಕು. ಇದು ಏನೇ ಆದರೂ ಸಹ ಬುಧನ ಆರಾಧನೆಯಿಂದಲೇ ಸಾಧ್ಯ. ಯಾಕೆಂದರೆ ಷಷ್ಠ್ಯಾಧಿಪತಿಗೆ ನಿಮಗೆ ಬುಧ ಮಕರ ರಾಶಿಯವರಿಗೆ, ಆಯ್ತಲ್ವಾ? ನೆಕ್ಸ್ಟ್, ನೀವು ತುಂಬ ಶತ್ರುಗಳು ಎಲ್ಲೋದ್ರೂ ಕಾಟ ನೀವು ಕೆಲಸ ಮಾಡ್ತಾರೆ, ನಿಮಗೆ ಹಿಂಸೆ ಕೊಡ್ತಾರೆ, ನಿಮಗೆ ನಿಮ್ಮ ಬೆನ್ನಿಗೆ ಚೂರಿಯಾಗಿ ನಿಮ್ಮ ಬಗ್ಗೆ ಇಲ್ಲದಿದ್ದೆಲ್ಲ ಚಾಡಿ ಹೇಳಿ ನಿಮಗೆ ಸಮಸ್ಯೆ ಆಗಂಗೆ, ನಿಮಗೆ ಎಲ್ಲರೂ ಬೈಯೋ ಥರ, ನೀವು ಸರಿ ಇಲ್ಲ ಅನ್ನೋ ಥರ ನಿಮ್ಮನ್ನೆಲ್ಲ ಕಡೆ ತೋರಿಸ್ತಾರೆ, ಪ್ರೊಜೆಕ್ಟ್ ಮಾಡೋದು. ನೀವು ಸರಿ ಇಲ್ಲ ಅನ್ನೋ ಥರ ನಿಮ್ಮನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಶತ್ರುಗಳು ಗುರುಗಳೇ, ಎಷ್ಟು ಕಾಟ ತಡ್ಕೊಳಕ್ಕಾಗ್ತಾನೆ ಗುರುಗಳೇ, ಏನು ಮಾಡೋದು? ಯಾವ ದೇವತಾರಾಧನೆಯಿಂದ ನನಗೆ ಈ ಶತ್ರು ಬಾಧೆ ಕಡಿಮೆ ಆಗುತ್ತೆ ಅಂದರೆ ಬುಧನ ಆರಾಧನೆ ಸಾಧ್ಯ. ಪಿತ್ರಾರ್ಜಿತ ಆಸ್ತಿ ಆಯ್ತು, ಅಲ್ಲ ಅದೃಷ್ಟವನ್ನು ಕೊಡ್ತಕ್ಕಂಥವ್ನು. ಯಾವುದೇ ವಿಚಾರದಲ್ಲಿ ನಿಮಗೆ ಅದೃಷ್ಟ ಬಂತು ಅಂದರೆ ನಿಮಗೆ ಬುಧ ಚೆನ್ನಾಗಿದ್ದಾನೆ ಅಂತ ಅರ್ಥ. ಯಾರ ಮಕರ ರಾಶಿಯವರ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಬುಧ ಇರ್ತಾನ, ಅವರಿಗೆ ಸಾಲ ಸಿಗಲ್ಲ, ಕೊಟ್ಟು ಸಾಲ ವಾಪಸ್ ಬರಲ್ಲ, ಆರೋಗ್ಯ ಸರಿ ಇರಲ್ಲ, ತಂದೆಯವರ ಆರೋಗ್ಯ ಸರಿ ಇರಲ್ಲ, ಪಿತ್ರಾರ್ಜಿತ ಆಸ್ತಿ ಸಿಗಲ್ಲ. ಯಾಕೆಂದ್ರೆ ಭಾಗ್ಯಾಧಿಪತಿ ಷಷ್ಠ್ಯಾಧಿಪತಿಯಾಗಿ ನೀಚ ಸ್ಥಿತಿಯಲ್ಲಿ ಇದ್ದಾನಲ್ಲ, ಸಾಲ ಸಿಗಲ್ಲ. ಅಕಸ್ಮಾತ್ ಸಾಲ ಮಾಡಿಬಿಟ್ರೆ ತೀರ್ಸೋಕ್ಕಾಗಲ್ಲ. ಅದೇ ಯಾವ ಮಕರ ರಾಶಿಯವರ ಜಾತಕದಲ್ಲಿ ಬುಧ ಏನಾದರೂ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಅಂತಂದರೆ ಇದೆಲ್ಲ ವಿಚಾರ ಉಲ್ಟಾ, ತುಂಬ ಚೆನ್ನಾಗಿ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ತುಂಬ ಜಾಸ್ತಿ ಸಿಗುತ್ತೆ, ತಂದೆಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸಾಲಗಳು ಎಲ್ಲಿ ಬೇಕಾದ್ರೂ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಸ್ವಲ್ಪ ಯಾಮಾರ್ಬಿಟ್ರೆ ಸಿಕ್ಕಾಬಿಟ್ಟೆ ಸಾಲಗಳನ್ನು ಆಗ್ಬಿಡುತ್ತೆ, ಬರೋ ದುಡ್ಡೆಲ್ಲ ಸಾಲ ತೀರ್ಸೋಕ್ಕೆ ಆಗ್ಬಿಡುತ್ತೆ. ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬುಧ ವ್ಯಯಸ್ಥಿತ ಅಂದರೆ ಧನುರಾಶಿಯಲ್ಲಿ ಬುಧ ಇದ್ದಾಗ ವ್ಯಯದೆಲ್ಲ ಬಂದುಬಿಟ್ಟಿರ್ತಾನೆ. ಸೊ ಸಾಲ ಮಾಡಿ 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 ಇನ್ವೆಸ್ಟ್ ಮಾಡ್ತೀರಾ, ಲಾಸ್ ಆಗ್ತಿರುತ್ತೆ, ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತೀರಾ, ಲಾಸ್ ಆಗ್ತಿರುತ್ತೆ. ಸೊ ಆದ್ದರಿಂದ ಬುಧ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಬುಧನ ಪ್ರಭಾವ, ಬುಧನ ಆರಾಧನೆ, ಬುಧ ಬಹಳ ಇಂಪಾರ್ಟೆಂಟ್.
ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಇಷ್ಟೆಲ್ಲ ಆಯಿತು ಗುರುಗಳೇ, ಆಯಿತು, ನೀವು ಹೇಳಿದ್ದೆಲ್ಲ ನಂಗೆ ಅರ್ಥ ಆಯಿತು. ಬುಧನ ಆರಾಧನೆ ಅಂದರೆ ಏನು ಮಾಡಬೇಕು? ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಮಿನಿಮಮ್ ಒಂದು 5 ಟೈಮ್ಸ್ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಆ ಒಂದು ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ ನಿಮಗೆ. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಕೇಳಿಸ್ಕೊಳ್ಳಿ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ, ಯಾವಾಗಾದ್ರು ಕೇಳಿಸ್ಕೊಳ್ಳಿ. ಅದು ಬಿಟ್ಟರೆ ಮನೆ ಹತ್ತಿರದಲ್ಲಿ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ನರಸಿಂಹ, ಯಾವುದೇ ವೆಂಕಟೇಶ್ವರ ಯಾವುದಿದ್ರೂ ಕೂಡ ಬುಧವಾರ ಹೋಗಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ. ನಿಮಗೆ ಶುಗರು, BP ಇತ್ಯಾದಿ ಯಾವುದೇ ಆರೋಗ್ಯ ಬಾಧೆಗಳಿಲ್ಲ ಅಂದರೆ ವಾರಕ್ಕೊಂದು ದಿವಸ, ಬುಧವಾರ ದಿವಸ ಒಂದು ಉಪವಾಸ ಮಾಡಿ, ಒಂದು ಹೊತ್ತಾದರೂ ಉಪವಾಸ ಮಾಡಿ, ಒಂದು ಹೊತ್ತು ಉಪವಾಸ ಮಾಡಿ, ಆಯ್ತಲ್ವಾ? ಅವತ್ತು ದಿವಸ ನಾನ್ ವೆಜ್ ಏನಾದ್ರು ತಿನ್ನೋರಾಗಿದ್ದರೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಉಪವಾಸ ಮಾಡಿ. ಆಮೇಲೆ ಇನ್ನೇನು ಮಾಡಬಹುದು? ವರ್ಷಕ್ಕೊಂದ್ಸಲ ವೆಂಕಟೇಶ್ವರ, ತಿರುಪತಿ ಬುಧವಾರ ದಿವಸ ಹೋಗಿ ಬೆಟ್ಟನ ನಡ್ಕೊಂಡು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬರೋದು ಅದ್ಭುತವಾದ ಪರಿಹಾರ. ಇನ್ನೂ ವಿಶೇಷವಾದ ಪರಿಹಾರ ಅಂತಂದ್ರೆ ನೋಡಿ, ರತ್ನಧಾರಣೆ ಇದೆ. ರತ್ನ ಇರ್ತಕ್ಕಂಥ ಇದು ಈಗ ಭಾಗ್ಯಾಧಿಪತಿಯಾದಂತಹ ಬುಧಗ್ರಹ. ಸೊ ಈ ರತ್ನ ಯಾವುದು? ಪಚ್ಚೆ, ಬುಧನ ರತ್ನ ಪಚ್ಚೆ. ಇದನ್ನು ನೀವು ಉಂಗುರ ಮಾಡಿಸಿ ಕಿರುಬೆಳೆಲ್ಲ ಹಾಕ್ಕೊಳ್ಳಿ ಅಂತ ನಾನು ಹೇಳಲ್ಲ, ಆಯಿತಾ? ಇದನ್ನು ನೀವು ಇಟ್ಕೊಳ್ಬೇಕು. ನಿಮ್ಮ ಪರ್ಸಲ್ಲಾಗಿರ್ಬೋದು, ನಿಮ್ಮ ಜೇಬಲ್ಲಾಗಿರ್ಬೋದು, ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಾಗಿರ್ಬೋದು, ನಿಮ್ಮೊಟ್ಟಿಗೆ ಇದನ್ನು ಇಟ್ಕೊಂಡ್ರೆ ಮಕರ ರಾಶಿಯೊಟ್ಟಿಗೆ ಪಚ್ಚೆ ಇದ್ದಾಗ ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ತುಂಬ ಕಾಸ್ಟ್ಲಿ ಗುರುಗಳೇ, ಕ್ಯಾರೆಟಿಗೆ ಅದೆಷ್ಟೋ ಸಾವಿರ ರೂಪಾಯಿ ಹೇಳ್ತಾರೆ, ಹೆಂಗೆ ಗುರುಗಳೇ ಅಂದರೆ ಏನೂ ಯೋಚನೆ ಮಾಡಿಬಿಡಿ. ನಮ್ಮ ಸಂಕಲ್ಪ ಸೇವೆ ಜೊತೆಗೆ ಇದೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದು ಏನು ನಾಗಾರಾಧನೆ, ನಿಮ್ಮ ಸರ್ಪದೋಷಗಳಿದ್ದರೆ ಆಶ್ಲೇಷ ಬಲಿ ಪೂಜೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನ ಸಮಸ್ಯೆ, ಸರ್ಪದೋಷದಿಂದಾಗಿ ವಿವಾಹ ಸಮಸ್ಯೆ, ಸರ್ಪದೋಷದಿಂದ ಉದ್ಯೋಗ, ಸರ್ಪದೋಷದಿಂದಾಗಿ ಆರೋಗ್ಯ, ಈ ಸರ್ಪದೋಷದಿಂದ ಕೋರ್ಟು ಕಚೇರಿ ಸಮಸ್ಯೆಗಳೆಲ್ಲ ಸರ್ಪದೋಷದಿಂದಾಗಿರುತ್ತೆ. ಸೊ ಅದರನ್ನೂ ಪರಿಹಾರ ಮಾಡಿ, ಶನಿ ಗುರು ಎಲ್ಲ ದೋಷಗಳ ಪರಿಹಾರ ಮಾಡ್ತಾ ಇದ್ದೀವಿ, ಆಯಿತಾ? ಸೊ ಆ ವಿಶೇಷ ಪರಿಹಾರವನ್ನು ಹೇಳ್ತೇನೆ. ವಿಶೇಷ ಪ್ರಸಾದ ಒರಿಜಿನಲ್ ಪಚ್ಚೆ ಪ್ರತಿಯೊಬ್ಬ ಮಕರ ರಾಶಿಯರು ಕೊಡ್ತಾ ಇದ್ದೇವೆ. ಇದನ್ನು ಇಟ್ಕೊಳ್ಳಿ ಪ್ರತಿಯೊಬ್ಬರು. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆ ರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ
ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಹರಿ ಓಂ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಹರಿ ಓಂ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ
सर्वपापविनिर्मुक्तो विष्णुलोके महीयते. हरिः ॐ.